ನಮಸ್ಕಾರ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾನು ಇನ್ನೊಂದು ಗಿಡಮೂಲಿಕೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ವೀಕ್ಷಕರೇ, ನೀವು ಸೇವನೆ ಮಾಡಿರುವಂತಹ ಅತ್ಯಂತ ಕಹಿಯಾದ ಎಲೆ ಯಾವುದಿರಬಹುದು? ಬಹುಶಃ ಎಲ್ಲರ ಉತ್ತರ ಬೇವು ಅಂತ ಇರ್ಬೋದು. ಬೇವಿನಷ್ಟೇ ಕಹಿಯಾಗಿರುವಂತಹ ಇನ್ನೊಂದು ಸಸ್ಯದ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡೋಣ ಆ ಸಸ್ಯ ಯಾವುದು, ಅದರ ಗುಣಗಳೇನು, ಉಪಯೋಗಗಳೇನು ಅಂತ. ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇರುವಂತಹ ಗಿಡಮೂಲಿಕೆಯ ಹೆಸರು ನೆಲಬೇವು. ಹೆಸರಲ್ಲೇ ಬೇವು ಅಂತ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬೇವು ಒಂದು ಮರ, ಬೇವಿನಷ್ಟೇ ಕಹಿಯಾಗಿರುವಂಥವು. ಆದರೆ ಬೇವಿನಂತೆ ಮರ ಅಲ್ಲ, ಇದು ಒಂದು ಸಣ್ಣ ಸಸ್ಯ. ಹಾಗಾಗಿ ಇದನ್ನು ನೆಲಬೇವು ಅಂತ ಹೇಳಿ ಕರೀತಾರೆ. ನೆಲಬೇವಿನ ವೈಜ್ಞಾನಿಕ ಹೆಸರು ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲೇಟಾ. ಇದು ಅಕ್ಯಾಂಥೇಸಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರುವಂತಹ ಗಿಡ. ಅಕ್ಯಾಂಥೇಸಿ ಅಂದರೆ ನಿಮಗೆ ಗೊತ್ತಿರೋ ಕನಕಾಂಬ್ರ ಏನಿದೆ, ಅದು ಕೂಡ ಅಕ್ಯಾಂಥೇಸಿ ಅನ್ನುವ ಕುಟುಂಬಕ್ಕೆ ಸೇರಿರುವಂಥದ್ದು. ಅದೇ ಕುಟುಂಬಕ್ಕೆ ಸೇರಿರೋ ಗಿಡ ಈ ನೆಲಬೇವು. ಈ ನೆಲಬೇವನ್ನು ನಾವು ಸಂಸ್ಕೃತದಲ್ಲಿ ಕಾಲಮೇಘ ಅಂತ ಕರೀತಾರೆ. ಇದನ್ನು ತಮಿಳಿನಲ್ಲಿ ನೆಲವೆಂಬು, ತೆಲುಗುನಲ್ಲಿ ನೆಲವೇಮು, ಮಲಯಾಳಂನಲ್ಲಿ ನೆಲವೇಪು, ಹಾಗೂ ಇದರ ಇಂಗ್ಲಿಷ್ ಹೆಸರು ದಿ ಕ್ರೇಟ್ ಅಂತ. ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತಂದರೆ ಬಿಟ್ಟರ್ ಕಿಂಗ್. ಈ ಹೆಸರಿನಲ್ಲೇ ಗೊತ್ತಾಗತ್ತೆ ಇದು ಕಹಿಯಲ್ಲಿ ಅತ್ಯಂತ ಕಹಿಯಾಗಿರೋದ್ರಿಂದ ಇದಕ್ಕೆ ಕಹಿಯಲ್ಲಿಯೇ ಕಹಿಯ ರಾಜ ಅಂತ ಹೇಳಿ ಒಂದು ಹೆಸರು ಬಂದಿದೆ. ನೀವು ಆ ಹೆಸರನ್ನ ಕೇಳಿನೇ ಅನ್ಕೊಳ್ಬೋದು ಎಷ್ಟು ಕಹಿ ಇರ್ಬೋದು ಇದು ಸೇವನೆ ಮಾಡೋದಕ್ಕೆ ಅಂತ. ಈಗ ಈ ಸಸ್ಯವನ್ನ ಗುರುತಿಸೋದು ಹೇಗೆ ಅಂತ ನಾವು ನೋಡೋಣ. ಇದು ಸರಿಸುಮಾರು 4 ರಿಂದ 5 ಅಡಿ ಬೆಳೆಯುತ್ತೆ. ಇದರ ಎಲೆಗಳು ಒಂದಕ್ಕೊಂದು ಅಭಿಮುಖವಾಗಿರುತ್ತೆ. ಹಾಗೆ ಈ ಹೂಗಳನ್ನ ನೋಡಿದ್ರೆ ನೀವು ಈ ಮೇಲ್ದುಟಿ ಮತ್ತು ಕೆಳದುಟಿ ಹಾಗೆ ವಿಂಗಡಣೆ ಆಗಿರುತ್ತೆ. ಹಾಗೂ ಅದರ ಮೇಲ್ದುಟಿಯ ಮೇಲೆ ನೇರಳೆ ಬಣ್ಣದ ಗೆರೆಗಳನ್ನು ನಾವು ನೋಡಬಹುದು. ಇದರ ಕಾಯಿ ಸರಿಸುಮಾರು 1 ರಿಂದ 2 ಸೆಂಟಿಮೀಟರ್ಗಳಷ್ಟು ಉದ್ದ ಬರುತ್ತೆ. ಹಾಗೂ ಪ್ರತಿಯೊಂದು ಕಾಯಿಯಲ್ಲೂ 6 ರಿಂದ 10 ಬೀಜಗಳನ್ನ ನಾವು ನೋಡಬಹುದು. ಇದಿಷ್ಟು ಈ ನೆಲಬೇವಿನ ಬಾಹ್ಯ ಪರಿಚಯ. ನೆಲಬೇವಿನ ಗುಣಗಳೇನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿರೋ ಹಾಗೆ ಇದು ಅತ್ಯಂತ ಕಹಿಯಾಗಿರುವಂಥದ್ದು, ಜೀರ್ಣಕ್ಕೆ ಲಘುವಾಗಿರುತ್ತೆ, ಇದು ನಮ್ಮ ದೇಹಕ್ಕೆ ಉಷ್ಣ ಕೂಡ ಹೌದು. ಹಾಗಾದರೆ ಆಯುರ್ವೇದದಲ್ಲಿ ಇದನ್ನು ಯಾವ ಯಾವ ಕಾಯಿಲೆಗಳಲ್ಲಿ ಉಪಯೋಗಿಸ್ತಾರೆ ಅಂತ ನೋಡೋಣ. ನಮ್ಮಲ್ಲಿ ಒಂದು ಮಾತಿದೆ, ಏನಂದರೆ ನಾಲಿಗೆಗೆ ಕಹಿಯಾಗಿರುವಂಥದ್ದು ಉದರಕ್ಕೆ ಸಿಹಿ ಅಂತ. ಸಿಹಿ ಅಂತಂದರೆ ಉದರಕ್ಕೆ ಹಿತವಾಗಿರುವಂಥದ್ದು ಅಂತ, ಅಥವಾ ಉದರದ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗಾಗಿ ಈ ನೆಲಬೇವು ಕೂಡ ನಾಲಿಗೆಗೆ ಕಹಿಯಾಗಿದ್ರೂ ಕೂಡ ನಮ್ಮ ಪಿತ್ತಜನಕಾಂಗ ಅಥವಾ ಯಕೃತ್ತಿನ ಕಿಣ್ವಗಳನ್ನು ಪ್ರಚೋದನೆ ಮಾಡಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಮಗೆ ಹಸುವಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅಲ್ಲದೆ ಇದನ್ನು ಜಾಂಡೀಸ್, ಡೆಂಗ್ಯೂ, ಮಲೇರಿಯಾ ಇಂಥ ಮುಂತಾದ ವಿಷಮ ಜ್ವರಗಳಲ್ಲಿ ಉಪಯೋಗ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಚರ್ಮದ ತೊಂದರೆಗಳಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ತೀವಿ. ಹಾಗೆ ಹೊಟ್ಟೆಯ ಹುಳುವಿಗೆ, ಜಂತು ಹುಳುವಿನ ತೊಂದರೆ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ. ಹಾಗಾಗಿ ಅಂಥ ತೊಂದರೆಗಳಲ್ಲೂ ಕೂಡ ಈ ನೆಲಬೇವನ್ನು ನಾವು ಉಪಯೋಗ ಮಾಡ್ತೀವಿ. ನೆಲಬೇವನ್ನು ಆಯುರ್ವೇದದಲ್ಲಿ ಯಾವ ಯಾವ ಕಾಯಿಲೆಗಳಲ್ಲಿ ಉಪಯೋಗಿಸ್ತಾರೆ ಅಂತ ನೋಡೋಣ. ಇದು ಅತ್ಯಂತ ಕಹಿಯಾಗಿದ್ರೂ ಸಹ ನಮ್ಮ ಯಕೃತ್ತಿನ ಕಿಣ್ವಗಳನ್ನು ಪ್ರಚೋದನೆ ಮಾಡಿ ಜೀರ್ಣ ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹಸಿವಿನ ವೃದ್ಧಿಯನ್ನು ಮಾಡುತ್ತೆ. ಮತ್ತು ಇದನ್ನು ಡೆಂಗಿ, ಮಲೇರಿಯಾ ಮುಂತಾದ ವಿಷಮ ಜ್ವರಗಳಲ್ಲಿ ಅಥವಾ ಎಲ್ಲ ರೀತಿಯ ಜ್ವರಗಳಲ್ಲೂ ನಾವು ಇದನ್ನು ಉಪಯೋಗ ಮಾಡ್ಬೋದು. ಅದಲ್ಲದೆ ಯಕೃತ್ತಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ, ಅಂದರೆ ಕಾಮಾಲೆಯಲ್ಲಿ ಅಥವಾ ಫ್ಯಾಟಿ ಲಿವರ್ ಅಂತ ನಾವೇನು ಹೇಳ್ತೀವಿ ಅಂಥ ತೊಂದರೆಗಳಲ್ಲಿ, ಮತ್ತು ಹೊಟ್ಟೆ ಹುಳುವಿನಲ್ಲಿ ಅಥವಾ ಜಂತು ಹುಳುವಿನಲ್ಲಿ ನೆಲಬೇವನ್ನು ನಾವು ಉಪಯೋಗ ಮಾಡಬಹುದು. ಅದಲ್ಲದೆ ಚರ್ಮದಲ್ಲಿ ಬರುವಂತಹ ವಿವಿಧ ರೀತಿಯ ತೊಂದರೆಗಳಲ್ಲೂ ಸಹ ನಾವು ನೆಲಬೇವನ್ನು ಉಪಯೋಗ ಮಾಡ್ತೀವಿ. ಈ ನೆಲಬೇವು ಎಷ್ಟೋ ಕಾಯಿಲೆಗಳಲ್ಲಿ ಉಪಯೋಗಕ್ಕೆ ಬಂದರೂ ಕೂಡ ಜನಸಾಮಾನ್ಯರು ಇದನ್ನು ಅವರ ಮನಸ್ಸಿಗೆ ಬಂದ ಹಾಗೆ ಮನೆಮದ್ದಿನ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ತುಂಬ ಕಹಿ ಇರುವಂಥದ್ರಿಂದ ಇದನ್ನು ಹಲವು ದಿನಗಳ ಕಾಲ, ಅಂದರೆ ಸತತವಾಗಿ ಉಪಯೋಗ ಮಾಡೋದ್ರಿಂದ ದೇಹವನ್ನು ಕರ್ಷಣೆ ಮಾಡುತ್ತೆ, ಮಾಂಸಧಾತುವನ್ನು ಕ್ಷೀಣ ಮಾಡುತ್ತೆ. ಅದಲ್ಲದೆ ಇದನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಉಂಟಾಗುತ್ತೆ,
ಕೆಲವರಲ್ಲಿ ಹುಳಿ ತೇಗು, ಅಸಿಡಿಟಿ ಅಂತಹ ತೊಂದರೆಗಳು ಕೂಡ ಬರುತ್ತೆ. ಹಾಗಾಗಿ ಇದು ಉದರಕ್ಕೆ ಹಿತ ಅಂತ ಹೇಳಿ ಯಾರು ಇದನ್ನ ದಿನ ಸೇವನೆ ಮಾಡೋದಾಗ್ಲಿ ಅಥವಾ ಬಹಳ ದಿನಗಳ ತನಕ ಸೇವನೆ ಮಾಡೋದಾಗ್ಲಿ, ನಿಮ್ಮ ವೈದ್ಯರ ಸಲಹೆಯನ್ನ ಪಡೆಯದೆ ಸೇವನೆ ಮಾಡೋದಾಗ್ಲಿ ದಯವಿಟ್ಟು ಮಾಡಬಾರ್ದು. ಈ ರೀತಿಯಾಗಿದ್ರೂ ಸಹ ಇದನ್ನ ನೀವು ಮನೆಯಲ್ಲಿ ಹೇಗೆ ತಗೊಳ್ಬಹುದು ಅಂತ ನಾನು ಹೇಳ್ತೀನಿ. ನಾನು ಆಗ್ಲೇ ಹೇಳಿದ ಹಾಗೆ ಇದನ್ನ ಜಂತು ಹುಳುವಿನ ಸಮಸ್ಯೆನಲ್ಲಿ ಇದನ್ನ ಔಷಧಿಯಾಗಿ ಕೊಡ್ತಾರೆ. ಹಾಗಾಗಿ ಜಂತು ಹುಳು ಆಗದೆ ಇರೋ ಹಾಗೆ ನಾವು ಈ ನೆಲಬೇವನ್ನು ಉಪಯೋಗ ಮಾಡ್ಕೊಳ್ಬಹುದು. ಇದರ 5 ರಿಂದ 8 ಎಲೆಗಳನ್ನು, ನೆಲಬೇವಿನ ಎಲೆಗಳನ್ನು ನೀವು 200 ml ನೀರಿಗೆ ಹಾಕಿ ಕುದಿಸಿ 100 ml ಬರೋವರೆಗೂ ಕುದಿಸಿ ಅಥವಾ ಬತ್ತಿಸಿ, ನಂತರ ಅದರಲ್ಲಿ 20 ml ನೀವು ಯಾವುದಾದ್ರೂ ಒಂದು ದಿನ ಬೆಳಗ್ಗೆ ತಿಂಡಿಯ ನಂತರ, ತಿಂಡಿ ಅಥವಾ ಊಟದ ನಂತರ ಅರ್ಧ ಗಂಟೆಯ ನಂತರ ಆ ಕಷಾಯವನ್ನು ಕುಡಿಯೋದ್ರಿಂದ ನಿಮಗೆ ಈ ಜಂತು ಹುಳುವಿನ ತೊಂದರೆ ಮುಂದೆ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ಆದರೆ ಇದನ್ನು ಕೂಡ ನೀವು ದಿನ ಸೇವಿಸೋದಲ್ಲ. ಯಾವಾಗಂದರೆ 6 ತಿಂಗಳಿಗೊಂದ್ಸರಿನೋ ಅಥವಾ ಒಂದು 4 ತಿಂಗಳಿಗೊಂದ್ಸರಿನೋ ಯಾವಾಗಲಾದರೂ ಒಮ್ಮೆ ನೀವು ಹೇಗೆ ಜಂತು ಹುಳುವಿಗೆ ಅಂತ ಮಾತ್ರೆಗಳು ತಗೊಳ್ತಿರಲ್ಲ, ಅದರ ಬದಲು ಈ ನೆಲಬೇವಿನ ಕಷಾಯವನ್ನು ಕೇವಲ 20 ml ನೀವು ತಗೊಳ್ಬೋದು. ನಾನು ಹೇಳ್ತಾ ಇರೋವಂತಹ 20 ml ಇದು ವಯಸ್ಕರಿಗೆ ಮೀಸಲಾಗಿರುವಂತಹ, ಅಂದರೆ ವಯಸ್ಕರಿಗೆ ಹೇಳಿರುವಂತಹ ಪ್ರಮಾಣ. ಅದೇ ರೀತಿ ನೀವು ಮಕ್ಕಳಿಗೆ ಕೊಡಬೇಕು ಅಂದರೆ ದಯವಿಟ್ಟು ನಿಮ್ಮ ವೈದ್ಯರ ಬಳಿ ಕೇಳಿ ಅವರ ಸಲಹೆಯಂತೆ ನೀವು ಕೊಡಬೇಕು. ಅದರ ವಿನಃ ಈ ನೆಲಬೇವನ್ನು ನಿಮ್ಮ ದಿನನಿತ್ಯ ಬಳಕೆಯಲ್ಲಿ ಬಳಸಬಾರ್ದು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಈಗ ಈ ನೆಲಬೇವನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬೋದು ಅಂತ ನೋಡೋಣ. ಇದನ್ನು ನೀವು ಬೆಳೆಸ್ಕೊಳ್ಬೇಕು ಅಂತಂದರೆ ಇದರ ಬೀಜಗಳನ್ನ ನೀವು, ನಾನು ಹೇಳ್ದಾಗೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಇದರಲ್ಲಿ. ಹಾಗಾಗಿ ನೀವು ಇದನ್ನು ಪಾಟಲ್ಲಿ ಹಾಕಿ ಆ ಬೀಜದ ದಪ್ಪ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಮಣ್ಣನ್ನು ಹಾಕಬೇಕು. ಇಲ್ಲ ನೀವು ಜಾಸ್ತಿ ಮಣ್ಣನ್ನು ಹಾಕಿ ಅಥವಾ ಆ ಬೀಜ ಮಣ್ಣಿನ ಆಳಕ್ಕೆ ಹೋದರೆ ಬೀಜಗಳು ಕೊಳೆತು ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು ದಪ್ಪ ಅಲ್ಲದೆ ತುಂಬ ತೆಳುವಾದ ಪದರವಾಗಿ ಮಣ್ಣನ್ನು ಹಾಕಬೇಕು. ಹಾಕಿ ನೀವು ದಿನ ಬಿಟ್ಟು ದಿನ ನೀರು ಹಾಕಿ ನಂತರ ಒಂದು 8-10 ದಿನಗಳಲ್ಲಿ ನಿಮಗೆ ಈ ಬೀಜದಿಂದ ಮೊಳಕೆ ಬರುತ್ತೆ. ಅದಾದ ನಂತರ ನೀವು ಮತ್ತೆ ಬೇರೆ ಪಾಟ್ಗೆ ಅಥವಾ ಬೇರೆ ಪಾಕೆಟ್ಗೆ ಹಾಕಿ ಬೆಳೆಸಿ, ನಂತರ ನೀವು ಭೂಮಿಗಾದರೂ ಹಾಕ್ಬೋದು ಅಥವಾ ಯಾವುದಾದ್ರೂ ಪಾಟಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಬಹುದು. ಇದಕ್ಕೆ ಅಷ್ಟೆಲ್ಲ ಆರೈಕೆ ಏನು ಬೇಕಾಗಿರಲ್ಲ. ಸ್ವಲ್ಪ ದಿನಗಳ ಕಾಲ ನೀವು ದಿನ ಬಿಟ್ಟು ದಿನ ನೀರು ಹಾಕಿ ಬೆಳೆಸ್ಬೋದು. ನಂತರ ಒಂದು ಸಾರಿ ಇದು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಬರೀ ಮಳೆ ನೀರಿನ ಸಾಮರ್ಥ್ಯದಿಂದನೇ ಇದು ಬೆಳೆಯುತ್ತೆ. ಹಾಗಾಗಿ ಇದು ಹೆಚ್ಚಿನ ಆರೈಕೆ ಇಲ್ಲದೆ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಬಹುದು. ಇದಿಷ್ಟು ಈ ನೆಲಬೇವನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ.